ನೂತನ ಸಚಿವರ ಪ್ರಮಾಣ ವಚನಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಗೈರಾಗಿದ್ರು. ಅವರ ಅನುಪಸ್ಥಿತಿ ಎದ್ದು ಕಾಣಿಸ್ತಾ ಇತ್ತು. ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಸೂಚಿಸಿದವರಿಗೆ ಕೊಕ್ ಹಿನ್ನೆಲೆ ಸಿದ್ದರಾಮಯ್ಯ ಅಸಮಾಧಾನಗೊಂಡಿದ್ದಾರೆ. ಇವತ್ತು ಅವರು ಹುಟ್ಟುಹಬ್ಬ ಬೇರೆ. ಲೋಕಭವನದಲ್ಲಿ ನಡೆದ ಸಮಾರಂಭಕ್ಕೆ ಸಿದ್ದು ಆಗಮಿಸಿಲ್ಲ. ಸುರ್ಜೇವಾಲಾ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ಅಸಮಾಧಾನಗೊಂಡಿದ್ದಾರೆ. ಹೀಗಾಗಿ ಪದಗ್ರಹಣ ಸಮಾರಂಭಕ್ಕೆ ಮಾಜಿ ಸಿಎಂ ಸಿದ್ದು ಬಂದಿರಲಿಲ್ಲ. ಅವರ ಅನುಪಸ್ಥಿತಿ ಎದ್ದು ಕಾಣಿಸ್ತಾ ಇತ್ತು. ಈ ಹಿಂದೆ ಡಿಕೆ ಪ್ರಮಾಣ ವಚನ ತಗೊಂಡಾಗಿದ್ದಂತ ಖುಷಿ, ಆ ಸಂಭ್ರಮಾಚರಣೆ ಎಲ್ಲೂ ಇಲ್ಲಿ ಕಾಣಿಸ್ಲಿಲ್ಲ. ಅರ್ಜೆಂಟ್ ಅಲ್ಲಿ ಬಹಳ ಗೊಂದಲದಲ್ಲೇ ಈ ಕಾರ್ಯಕ್ರಮ ನಡೆದಂತೆ ಅಂತ ಅನ್ನಿಸ್ತಾ ಇದೆ. ಎಲ್ಲರೂ ಯಾಕೋ ಮೌನಕ್ಕೆ ಶರಣಾಗಿದ್ದಾರೆ. ಲೋಕಭವನದಲ್ಲಿ ನಡೆದ ಸಮಾರಂಭಕ್ಕೆ ಸಿದ್ದರಾಮಯ್ಯ ಬಂದಿರಲಿಲ್ಲ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ನೂತನ ಸಚಿವರ ಪದಗ್ರಹಣ ಸಮಾರಂಭ ಇನ್ನೇನು ಮುಗಿದಿದೆ ಮತ್ತು ಪ್ರಮಾಣ ವಚನಕ್ಕೆ ಸಿದ್ದರಾಮಯ್ಯ ಅವರು ಬಂದಿರಲಿಲ್ಲ. ಸಿದ್ದರಾಮಯ್ಯ ಅವರು ಇರಬೇಕಾಗಿತ್ತು. ಯಾಕೆಂದ್ರೆ ಬಹಳಷ್ಟು ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತ ಶಾಸಕರು ಇವತ್ತು ಸಚಿವರಾಗಿ ಪದಗ್ರಹಣ ತಗೊಂಡಿದ್ದಾರೆ. ಲೋಕಭವನದಲ್ಲಿ ಅದ್ದೂರಿಯಾಗಿ ನಡೆದ ನೂತನ ಸಚಿವರ ಪದಗ್ರಹಣ. 19 ಮಂತ್ರಿಗಿರಿ ಭರ್ತಿ, 1 ಸ್ಥಾನ ಖಾಲಿ ಉಳಿಸ್ಕೊಂಡಿದೆ ಹೈಕಮಾಂಡ್. ಮಹಿಳಾ ಪ್ರಾತಿನಿಧ್ಯ ಇಲ್ಲ. ಡಾಕ್ಟರ್ ಅಜಯ್ ಸಿಂಗ್, ಎಚ್.ಸಿ. ಬಾಲಕೃಷ್ಣ, ಬಸವರಾಜ ರಾಯರೆಡ್ಡಿ, ಕೆಎಸ್ ಬಸವಂತಪ್ಪ, ಚಲುವರಾಯಸ್ವಾಮಿ, ಲಕ್ಷ್ಮಣ ಸವದಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಮಧು ಬಂಗಾರಪ್ಪ, ಎಸ್.ಎಸ್. ಮಲ್ಲಿಕಾರ್ಜುನ್, ಬಿ ನಾಗೇಂದ್ರಗೆ ಮಂತ್ರಿಗಿರಿ ಸಿಕ್ಕಿದೆ. ನರೇಂದ್ರ ಸ್ವಾಮಿ, ಪುಟ್ಟರಂಗ ಶೆಟ್ಟಿ, ಟಿ ರಘುಮೂರ್ತಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ರಿಜ್ವಾನ್ ಅರ್ಷದ್, ರುದ್ರಪ್ಪ ಲಮಾಣಿ, ಸಂತೋಷ್ ಲಾಡ್ ಕೂಡ ಸಚಿವರಾಗಿ ಪದಗ್ರಹಣ ಮಾಡಿದ್ರು. ಕೆಎಂ ಶಿವಲಿಂಗೇಗೌಡ, ಶಿವರಾಜ್ ತಂಗಡಗಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ವಿಜಯಾನಂದ ಕಾಶಪ್ಪನವರ್, ಜಮೀರ್ ಅಹಮದ್ ಖಾನ್ ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಈ ಅದ್ದೂರಿ ಸಮಾರಂಭಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಬಂದಿರಲಿಲ್ಲ. ಅದ್ದೂರಿಯಾಗಿ ಏನೋ ಸಮಾರಂಭ ನಡೀತು. ಆದರೆ ಹೇಗೆ ನಡೀತು ಅನ್ನೋದನ್ನು ನೆನೆಸ್ಕೊಂಡ್ಬಿಟ್ರೆ ಚರ್ಚೆ ಮಾಡ್ತೀನಿ ಮುಂದಿನ ಹಂತದಲ್ಲಿ. ಅದನ್ನು ಬಹಳ ಗೊಂದಲದಲ್ಲಿ ಆತುರಾತುರವಾಗಿ ಸಮಾರಂಭ ನಡೆದಿದೆ. 4 ಗಂಟೆ 5 ನಿಮಿಷಕ್ಕೆ ನಡಿಬೇಕಾಗಿದ್ದನ್ನು 5 ಗಂಟೆಗೆ ಮುಂದಕ್ಕೆ ಹಾಕಿದ್ರು. ಯಾಕೆಂದರೆ 4 ಗಂಟೆ ಆದರೂ ಇನ್ನೂ ಲಿಸ್ಟ್ ಫೈನಲ್ ಆಗಿರಲಿಲ್ಲ. 4 ಗಂಟೆ ಆದರೂ ಲೋಕಭವನಕ್ಕೆ ಲಿಸ್ಟ್ ತಲುಪಿರಲಿಲ್ಲ. ಡಿ.ಕೆ. ಶಿವಕುಮಾರ್ ಅವರ 2.0 ಕ್ಯಾಬಿನೆಟ್ ಇದೆಯಲ್ಲ, ಬಹಳ ನಿರೀಕ್ಷೆಗಳಿದ್ದಂಥ ಕ್ಯಾಬಿನೆಟ್ ಇದು. ಘಟಾನುಘಟಿ ನಾಯಕರು ಕ್ಯಾಬಿನೆಟ್ ಅಲ್ಲಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ಕಾರವನ್ನ ಡಿಫೆಂಡ್ ಮಾಡಿಕೊಳ್ಳುವಂತಹ ಕೆಪಾಸಿಟಿ ಇರೋ ಮುಖಗಳಿಲ್ಲ. ಅಂಡ್ ಡಿ.ಕೆ. ಸಂಪುಟದಲ್ಲಿ ವೆರಿ ಡಿಸಪಾಯಿಂಟಿಂಗ್. ಮಹಿಳೆಯರಿಗೆ ಪ್ರಾಧಾನ್ಯ ಇಲ್ಲ, ಮಹಿಳಾ ಪ್ರಾತಿನಿಧ್ಯ ಇಲ್ಲ. ಮತ್ತು ನೀವು ಗೃಹಲಕ್ಷ್ಮಿ ಯಾವ ಘನಕಾರ್ಯಕ್ಕೋಸ್ಕರ ಕೊಡ್ತಾ ಇದ್ದೀರೋ ನನಗಂತೂ ಗೊತ್ತಿಲ್ಲ. ಅಲ್ಲಿ ಕೇಂದ್ರದಲ್ಲಿ ನೋಡಿದ್ರೆ ನಿಮ್ಮ ಪ್ರಿಯಾಂಕಾ ರಾಹುಲ್ ಅವರೆಲ್ಲ 50% ಸಿಗಬೇಕು, ಹಂಗೆ ಹಿಂಗೆ ಅಂತೆಲ್ಲ ಬಹಳ ದೊಡ್ಡದಾಗಿ ಭಾಷಣ ಬಿಗಿತಾರೆ. ಆದರೆ ಇಲ್ಲಿ 19 ಜನ 20 ಜನಕ್ಕೆ 1 ಸೀಟ್ ಉಳಿಸ್ಕೊಂಡಿದ್ದೀರಿ, ಇನ್ನೂ ಅದನ್ನು ಫೈನಲೈಸ್ ಮಾಡಿಲ್ಲ. 19 ಜನದಲ್ಲಿ ಒಂದೇ ಒಂದು